ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹೋಬಳಿಯಲ್ಲಿ ಮೀನು ಹಿಡಿಯೋಕೆ ತೆರಳಿದ್ದ ವೇಳೆ ಭಾರೀ ಗಾಳಿಗೆ ಸಿಲುಕಿ 3 ಮೀನುಗಾರರು ದಾರುಣವಾಗಿ ಮೃತಪಟ್ಟ ಘಟನೆ ಸಂಭವಿಸಿದೆ. ಇನ್ನು ದಿನನಿತ್ಯ ನಿನ್ನೆ ಸಂಜೆ 5 ಗಂಟೆಯ ಸುಮಾರಿಗೆ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಈ ಅವಘಡ ಸಂಭವಿಸಿದ್ದು. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಹಗರಿಬೊಮ್ಮನಹಳ್ಳಿ ಅಗ್ನಿಶಾಮಕ ದಳದ ಸಿಬ್ಬಂದಿ, ಸಿಪಿಐ ವಿಕಾಸ್ ಹಾಗೆ ಪಿಎಸ್ಐ ನಾಗರಾಜ್ ನೇತೃತ್ವದಲ್ಲಿ ಸುದೀರ್ಘ ಶೋಧ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಇನ್ನು ಹೆಚ್ಚಿನ ನೆರವಿಗಾಗಿ ಗುಲ್ಬರ್ಗಾದಿಂದ ಆಗಮಿಸಿದ ಎನ್ಡಿಆರ್ಎಫ್ ವಿಶೇಷ ತಂಡದ ಜೊತೆ ಸೇರಿ ಶೋಧ ಕಾರ್ಯ ತೀವ್ರಗೊಳಿಸಲಾಗಿದ್ದು, ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಯಮನೂರು ಎಂಬುವವರ ಮೃತದೇಹ ಪತ್ತೆಯಾಗಿದೆ. ಇನ್ನು ಮೃತದೇಹವನ್ನ ಹೆಚ್ಚಿನ ತಪಾಸಣೆಗೆ ಹಗರಿಬೊಮ್ಮನಹಳ್ಳಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಇನ್ನು ವಿಷಯ ತಿಳಿದಿದ್ದಂತೆ ತಹಶೀಲ್ದಾರ್ ಕವಿತಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನು ಕೂಡ ನೀಡಿದ್ದು, ಸ್ಥಳೀಯ ಶಾಸಕ ಕೆ ನೇಮಿರಾಜ್ ನಾಯ್ಕ ಮೃತರ ಕುಟುಂಬಕ್ಕೆ ಕರೆ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಘಟನಾ ಸ್ಥಳದಲ್ಲಿದ್ದ ಊರಿನ ಮುಖಂಡ ಅಕ್ಕಿ ತೋಟೇಶ್, ಹರೀಶ್ ಹಾಗೆ ಮಂಜುನಾಥ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಜಿಎಸ್ ಬಸವರಾಜ್ ಅವರು ತಕ್ಷಣ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ಘೋಷಿಸಬೇಕೆಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಜಿಲ್ಲೆಯಲ್ಲಿ ಪ್ರತ್ಯೇಕ ಎನ್ಡಿಆರ್ಎಫ್ ತಂಡವಿಲ್ಲದೆ ಬೇರೆ ಜಿಲ್ಲೆಗಳಿಂದ ಬರಬೇಕಾದ ಕಾರಣ ಕಾರ್ಯಾಚರಣೆ ತಡವಾಗ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ತಕ್ಷಣವೇ ಜಿಲ್ಲೆಗೆ ಎನ್ಡಿಆರ್ಎಫ್ ವಿಶೇಷ ಘಟಕ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಏನೋ ಸರ್ ಡಿಪ್ಪ ಇನ್ನೂ ಮುಂದಕ್ಕೆ ಹೋಗಲಿ, ರೋಡ್ ಬರೀ ಏನೋ ರೋಡ್ ಇನ್ನೂ ಸ್ವಲ್ಪ ಮುಂದೆ ಸರ್ ಮೇಲೆ ಲೈನ್ ಇದೆ ನೋಡ್ರಿ. ಅದು ಹಂಗಾರೆ ದೀಪ ಇಲ್ಲೇ ಮಾಡ್ಕೊ ಇಷ್ಟ. ಎಸ್ ವೀಕ್ಷಕರೇ, ಇವತ್ತು ವಿಜಯನಗರ ಜಿಲ್ಲೆಯ ಏನು ತಮ್ರಹಳ್ಳಿ ಹೋಬಳಿ ಹತ್ರ ತುಂಗಾಭದ್ರಾ ನದಿಯಲ್ಲಿ 3 ಜನ ಮೀನುಗಾರರು ಇವತ್ತು ಶವವಾಗಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಬ್ಬರು ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನು ಇಬ್ಬರನ್ನು ಹುಡುಕಾಟದಲ್ಲಿ ಇವತ್ತು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ತಂಡದ ಏನು ಕಾರ್ಯಾಚರಣೆ ಇವತ್ತು ಭರದಿಂದ ಸಾಗ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ, ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಹುಡುಕಾಟವನ್ನು ಭರದಿಂದ ಸಾಗ್ತಾ ಇದೆ. ನಿನ್ನೆ 5 ಗಂಟೆ ಸುಮಾರಿಗೆ ಹೋಗಿರ್ತಕ್ಕಂಥ ಮೀನುಗಾರರು ಇವತ್ತು ಸಿಕ್ಕಿಲ್ಲ ಅಂತಂದ್ರೆ ಈಗ ಮನೆಯವರ ಆಕ್ರೋಶ ಬಹಳಷ್ಟು ಮುಗಿಲು ಮುಟ್ಟಿದೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಮೀನು ಹಿಡಿದು ಜೀವನ ಸಾಗಿಸುವ ಒಂದು ಈ ಕಾರ್ಯದಲ್ಲಿ ಏನು ಕೈ ನಿಲ್ಲದಂತಾಗ್ತಾ ಇದೆ. ಯಾಕೆ ಅಂತಂದ್ರೆ ಬಹಳಷ್ಟು ಮನೆಯವರಿಗೆ ಆಕ್ರಂದನೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ತುಂಬಲಾರದ ನಷ್ಟ ಅಂತಂದೇ ಹೇಳ್ಬೋದು. ಯಾಕೆಂದ್ರೆ ಇನ್ನು ವಯಸ್ಸಿನವರಾಗಿರ್ತಕ್ಕಂಥ 3 ಸಹ ಇವತ್ತು ನೀರು ಪಾಲಾಗಿದ್ದಾರೆ. ಅದಕ್ಕೆ ಈಗ ಸರಿಯಾದ ಒಂದು ಬಾಡಿ ಮಾತ್ರ ಸಿಕ್ಕಿದೆ, ಒಬ್ರು ಮಾತ್ರ ಸಿಕ್ಕಿದ್ದಾರೆ. ಇವತ್ತು ಇನ್ನೂ ಇಬ್ರು ಇವತ್ತು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಯಾಕೆ ಅಂತಂದ್ರೆ ಮೀನುಗಾರರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ, ಅವ್ರಿಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ಅವ್ರಿಗೆ ಸರಿಯಾದ ಸರ್ಕಾರವು ಪರಿಹಾರ ತುಂಬಿಕೊಡ್ಬೇಕಂತಂದೇಳಿ ಈ ನಮ್ಮ ಸುದ್ದಿವಾಹಿನಿಯಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಕಾರ್ಯಾಚರಣೆಗೆ ಇನ್ನೂ ಇಬ್ರು ಎಷ್ಟರ ಮಟ್ಟಿಗೆ ಈಗ ವಿಶೇಷ ತಂಡವನ್ನು ರಚಿಸಿ ಈಗ ಗುಲ್ಬರ್ಗದಿಂದ ವಿಶೇಷ ತಂಡ ಸಹಿತ ಇಲ್ಲಿಗೆ ಆಗಮಿಸ್ತಾ ಇದೆ. ಅವರು ಸಹಿತ ಈಗ ಹುಡುಕಾಟದಲ್ಲಿ ಕಾರ್ಯಾಚರಣೆಗೆ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ಮುಂದಿನ ರಿಸಲ್ಟ್ಸ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ನಾನು ಬಸವರಾಜ್ ಕುಮಾರ್, ಎಡನ್ಸ್ ನ್ಯೂಸ್, ವಿಜಯನಗರ. ಬಾರ